ಮಜಬೋ ಮಜ ಭಾರತ. ಅಡ್ಡು ಕೆತ್ತಾಕ ಬರೋವರೆಗೂ ಒಂದಕ್ಕೊಂದು ಸಂಬಂಧ ಇಲ್ದಿರೋ ಮಾತು ಹೇಳಿ ಹೇಳಿ ತಲೆ ತಿಂತಾನೆ ನಾನ್ ಸಿಂಗ್ ನನ್ನ ಮಗ. ಹೌದು ಸರ್, ಇವ್ರು ಹೇಳೋ ಮಾತು ಒಂದಕ್ಕೊಂದಕ್ಕೂ ಸಂಬಂಧನೇ ಇರಲ್ಲ. ಆದ್ರೂ ಬಟ್ಟೆ ಮಾತ್ರ ಸಖತ್ತಾಗಿ ಹಾಕವನೆ. ಎಲ್ಲಿ ತಗೊಂಡ್ಯಾ? ನಮ್ ಫ್ರೆಂಡ್ ಅಂಗಡಿಲಿ ತಗೊಂಡೆ ಡಿಸ್ಕೌಂಟ್ ನಲ್ಲಿ. ಎಷ್ಟು ಪರ್ಸೆಂಟು? 0%. ಲೇ ನಾನು ಹೇಳಿಲ್ವ ನಾನ್ ಸಿಂಗ್ ನನ್ನ ಮಗ ಅಂತ, ಅದೇ ಕೇಳಲ್ಲ ಅಂತ. ಹೋಲಿ ಬಿಡ. ಹೋಗ್ಲಿ ಬಿಡ. ಏಯ್ ಅಲ್ಲ ಕಣೋ, ನಿನ್ನ ಎತ್ತಾಕೊಂಡ್ ಬರ್ಬೇಕಾದ್ರೆ ಆ ಬಸ್ ಕಂಡಕ್ಟರ್ ನಿನ್ಗೆ ನಾಯಿ ಹೊಡೆದಂಗ್ ಹೊಡಿತಿದ್ದಲ್ಲ, ಯಾಕೆ? ಓ ಅದ ಸುಂಕದ ಕಟ್ಟೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೆ. ಬಸ್ ಬಂತು, ಕಂಡಕ್ಟರ್ ಮಾಗಡಿ ಮಾಗಡಿ ಅಂದ. ಸ್ಟ್ರೈಟ್ ಹೋಗಿ ತಾವರ್ಕೆರೆ ಸಿಗುತ್ತೆ, ಲೆಫ್ಟ್ ತಗೊಳ್ಳಿ ಮಾಗಡಿ ಬರುತ್ತೆ ಅಂದೆ. ಹೊಡೆದೇ ಬಿಟ್ಟ. ಲೇ ಅವನು ಬಸ್ ಹತ್ತಕಣ ಕೇಳಿದ್ದು, ನೀನ್ ಅವನ್ಗೆ ರೂಟ್ ಹೇಳಿದ್ರೆ ಬಿಡ್ತಾನ? ನಾನ್ ಸಿಂಗ್ ಅಂತ ಗೊತ್ತು, ನಿನ್ನಂತ ದೊಡ್ಡ ನಾನ್ ಸಿಂಗ್ ನನ್ ಮಗ ಗೊತ್ತಿಲ್ಲ. ಲೇ ನಿನ್ನ ಕಾಟ ನಮ್ಗೆ ತಡಿಯಕ್ ಆಗ್ತಾ ಇಲ್ಲ ಕಣೋ. ಇದಕ್ಕೆಲ್ಲ ನಮ್ಮ ಅಣ್ಣ ಆರ್ಮುಖನ ಸರಿ ಕಣೋ. ತಗ್ಲಾಕೊಂಡಿರೋದು ಇವನೆಲ್ಲ ಕಣ. ಇವನ್ ಕೈ ನಿಮ್ಮ ಅಣ್ಣನ ಆರ್ಮುಖನು ತಗ್ಲಾಕೊಂಡಿರೋದು. ಹೇ ಮರಿ, ಸಿಂಹದ ಮರಿ. ಸ್ವಲ್ಪ ಸುಮ್ನಿರಪ್ಪಲೇ. ಏಯ್ ಯಾರೋ ನೀನು? ನಮ್ಮ ಅಣ್ಣನ ಬಗ್ಗೆನೇ ಮಾತಾಡ್ತಿದ್ಯಾ? ಈ ಸಿಂಹದ ಮರಿ ಫ್ರೆಂಡ್ ಕಣ. ನೀನ್ ಯಾವನಾದ್ರೆ ನನಗೇನು? ಇದಕ್ಕೆಲ್ಲ ನಮ್ಮ ಅಣ್ಣನೇ ಕರಿತೀನಿ, ಸುಮ್ ಕುತ್ಕೊಳ್ಳಲೇ. ಹೈ ಅಣ್ಣ, ಶುರು. ಶರಣು ಅಂತ ಬಂದವರಿಗೆ ಷಣ್ಮುಖ, ಚರಣ ಹಿಡಿದು ನಿಂತವರಿಗೆ ಚತುರ್ಮುಖ, ಈ 6 ಮುಖ ಬ್ರ್ಯಾಂಡ್. ಆಕಾಶ ಎಷ್ಟೇ ಮೇಲೆ ಇರಲಿ, ಸಮುದ್ರದ ಆಳ ಎಷ್ಟೇ ಇರಲಿ, ಅದ ಕಟ್ಕೊಂಡ್ ನಿನ್ಗೆ ಏನಾಗಬೇಕು? ಮುಚ್ಕೊಂಡ್ ನಿನ್ ಕೆಲಸ ನೀ ಮಾಡಬೇಕು. ಬಾಯಿಗೆ ಹಾಕೋ ಮಾಸ್ಕನ್ನ ಕಣ್ಣಿಗೆ ಹಾಕಿದ್ದಾನಲ್ಲ ನಿಂಗ. ಯಾರೋ ಇವನು? ನಮ್ಮ ಅಡ್ಡ ಗೊತ್ತಾಗ್ಬಾರ್ದು ಅಂತ ನಾನೇ ಬಾಯಿಗೆ ಹಾಕೊಳ್ಳೋದನ್ನ ಕಣ್ಣಿಗೆ ಕರ್ಕ ಬಂದವನಿ. ಬರೀ ಕೂದಲು ಬೆಳೆಸಿದಾನೆ ಅನ್ಕೊಂಡೆ, ಬುದ್ಧಿಯನ್ನು ಬೆಳೆಸಿದಾನೆ. ಐ ಲವ್ ಯು. ನಾನ್ ರೆಡಿ, ಬಿಚ್ರು. ಏನು ಮಾಡ್ತಾ ಇದ್ದೀರಾ? ಬಿಚ್ಚು ಅಂದಲ್ಲ? ಲೇ ಅವನ ಕಣ್ಣಿಗೆ ಹಾಕೋ ಮಾಸ್ಕ್ ಬಿಚ್ಚಿರೋ ಅಂದೆ. ಸಾರಿ ಬ್ರೋ. ಮೆಲ್ಲಗ ಬಿಚ್ಚಿರೋ, ಮಗು ಎದ್ರಕೊಂಡ್ಬಿಡುತ್ತೆ. ಹೋಗ. ಏನು 6 ಮುಖ ಅಂತ ಹೆಸರಿಟ್ಟುಕೊಂಡು ಒಂದೇ ಮುಖ ಇದೆ ಅಂತ ನೋಡ್ತಾ ಇದೀಯಾ? ಹೌದು, ಒಳಗಡೆ 5 ಮುಖ ಇದೆ. ಅದನ್ನ ನೋಡಿದರೆ ಭೂಮಿ ಅದುರೋಗುತ್ತೆ. ಈ ಭೂಮಿ ಅದುರೋಗುತ್ತೆ. ಆಕಾಶ ಅದ್ರ ಪಾಡಿಗೆ ಅದಿರುತ್ತೆ. ನಾನ್ ನೋಡಕ್ಕೆ ಕೋತಿ ತರ ಇದ್ದೀನ? ಇಲ್ಲ. ನನ್ನ ಕೈ ಕಾಲು ಕಪ್ಪೆ ತರ ಇದಾವ? ಇಲ್ಲ. ಮತ್ತೆ ನಿಂಗ ಹೇಳ್ತಾನೆ ನಾನ್ ನೋಡಕ್ ನಿನ್ ತರ ಇದ್ದೀನಂತ. ನಾನ್ ಮಾತಾಡ್ತೀನಿ ಬಸ್. ಯಾಕೆ ಹಿಂಗ್ ಮಾತಾಡ್ತೀಯ? ಸುಮ್ಮನಿರ್ಬೇಕು. ನಮಸ್ತೆ ಬಾಸ್. ನೀರ್ ಹಿಡಿಯಕ್ಕೆ ಬಕೆಟ್ ಹಿಡಿಬೇಕು, ಬೆಳೆಯೋಕಲ್ಲ. ಈ ಬಕೆಟ್ ಬೋಸಿ ಚಂಬು ಎಲ್ಲ ನನ್ನ ಹತ್ರ ನಡೆಯಲ್ಲ. ಅವು ಯಾರ ಹತ್ರನೂ ನಡೆಯಲ್ಲಣ್ಣ, ನಾವೇ ಎತ್ಕೊಂಡು ಹೋಗ್ಬೇಕು. ಏಯ್ ಬಕೆಟ್, ಅವನಿಗೆ ಹೇಳು ನನ್ನ ಹತ್ರ ನೆಟ್ಟಿಗೆ ಮಾತಾಡಕ್ಕೆ ಹೇಳು. ಆಯ್ತು ಬಸ್, ಹೇಳ್ತೀನಿ ಬಸ್. ಲೈ ಯಾಕೋ ಹಿಂಗ್ ಮಾತಾಡ್ತೀಯಾ? ಸ್ವಲ್ಪ ನೆಟ್ಟಿಗೆ ಮಾತಾಡೋ. ನೆಟ್ ಖಾಲಿ ಆಗಿದೆ ಕಣ. ಅಣ್ಣ, ಯಾವ ನಾಯಿ ನಾವು ಇಲ್ಲಿ ಕರ್ಕೊಂಡ್ ಬಂದಿದ್ದು? ಥ್ಯಾಂಕ್ ಯು. ಬರೋ ಇಲ್ಲಿ. ನಿನ್ನನ್ನ ಇಲ್ಲಿಗೆ ಯಾಕೆ ಕರೆಸಿದ್ದು ಗೊತ್ತಾ? 5 ನಿಮಿಷದಲ್ಲಿ ಗೊತ್ತಾಗುತ್ತಣ್ಣ. ಹೆಂಗೆ? ಅಷ್ಟ್ರಲ್ಲಿ ನೀವು ಹೇಳ್ತೀರಾ? ನಿನಗೆ ನನ್ನ ತಂಗಿ ಯಾರು ಅಂತ ಗೊತ್ತಾ? ಗೊತ್ತಿಲ್ಲ ಅಣ್ಣ. ಈಗ ಗೊತ್ತು ಮಾಡಿಸ್ತೇನೆ. ಸೈಡಿ ಸರ್, ತಂಗಿ ರಶ್ಮಿಕಾ. ಸುಂದರಿ 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 ಇವಳೆ ನನ್ನ ತಂಗಿ ರಶ್ಮಿಕಾ.
ಚೂಡಿದಾರ ಹಾಕೊಂಡಿರೋ ತರ ಇದ್ದಾಳೆ ಇವಳು ರಶ್ಮಿ. ಧೈರ್ಯ. ನನ್ನ ತಂಗಿ ಯಾರು ಅಂತ ನಿನಗೆ ಗೊತ್ತು ತಾನೆ? ಗೊತ್ತು. ಇಬ್ಬರು ಹಾಗೆ ಒಂದು ರೌಂಡ್ ಫ್ಲಾಶ್ ಬ್ಯಾಕ್ಗೆ ಹೋಗಿ ಬನ್ನಿ. ನೋಡೆ, ನಾನು ಹತ್ರ ಸಿಕ್ಕಾಪಂಟೆ ಹ್ಯಾಂಡ್ಸಮ್ ಆಗಿದ್ದೀನಿ, ಅದಕ್ಕೆ ನನ್ನಿಂದ ಹುಡುಗಿರ್ ದಂಡೆ ಬರುತ್ತೆ. ಆದ್ರೆ ಪಾಪ ಆ ಜೋಲ್ ಜಗ್ಗ, ಆ ಲಾವರ ಸಲ್ಯಾಗ, ಆ ಜ್ವಾಲಾಮುಖಿ ನಿಂಗ ಅಂತ ಸುಮಾರಾಗಿರೋರನ್ನ ನೀವು ಯಾರಾದ್ರೂ ಲವ್ ಮಾಡ್ತೀರ? ಎಲ್ರಿಗೂ ಈ ಧ್ರುವ ತಾರೆ ಬಸವರಾಜ್ ಬೇಕು ಅಂದ್ರೆ ನಾನು ಅಷ್ಟು ಸುಲಭವಾಗಿ ಯಾರಿಗೂ ಸಿಗಲ್ಲ. ನಾ ಹೇಳಿದ ಅರ್ಥ ಆಯ್ತಲ್ಲ? ಒಂದು ಕ್ಷಣನೂ ಇಲ್ಲಿ ಇರಬೇಡ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಗೆಟ್ ಲಾಸ್ಟ್. ಗೊತ್ತಾಯ್ತಾ? ನನ್ನ ತಂಗಿ ಅಂದ್ರೆ ಎಲ್ಲರೂ ಹೆದರತಾ ಇದ್ರು. ಫಸ್ಟ್ ಟೈಮ್ ನಾನು ನೋಡಿದಾಗ ಎದುರು ಬಿಟ್ಟಿದ್ದೆ. ಅವಳು ಯಾರು ಮುಗನ ತಂಗಿ ಅಂತ ಹೆದರ್ತಾ ಇದ್ರು. ನಿಮ್ ತಂಗಿ ಅಂತ ಗೊತ್ತಿದ್ರು ಎದುರ್ತಾರಣ. ಯಾಕಮ್ಮ? ಅವನು ಹೊಡೆದ್ರೆ ನಂಗೆ ನೋಯ್ಯುತ್ತಣ್ಣ. ಏನು ಪ್ರೀತಿ, ಏನು ಪ್ರೀತಿ? ಹೇ, ನನ್ನ ತಂಗಿ ನಿನ್ನ ಎಷ್ಟೊಂದು ಪ್ರೀತಿ ಮಾಡ್ತಾಳೆ. ಜೀವನದಲ್ಲಿ ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಒಬ್ಬ ಪೊಲೀಸ್ ಮಗಳನ್ನ ಲವ್ ಮಾಡಿದ್ದೆ, ಆಮೇಲೆ ಬಿಟ್ಬಿಟ್ಟೆ. ಯಾಕೆ? ನಾನು ಅವಳ ಜೊತೆ ಇರೋದನ್ನ ನೋಡ್ದಾಗ್ಲೆಲ್ಲ ಅವ್ರ ಅಪ್ಪ ಲಾಠಿಯಲ್ಲಿ ಹೊಡಿತಾ ಇದ್ನಾ? ಇಲ್ಲ 150 ಮಾಮೂಲಿ ಇಸ್ಕೊಂಡು ಹೋಗ್ಬಿಡ್ತಿದ್ದ. ಅಲ್ರಿ ಒಂದ್ಸಲ ಆದ್ರೂ ಓಕೆ, ಅಲ್ರಿ ಒಂದ್ಸಲ ಆದ್ರೂ ಓಕೆ, ಒಂದ್ಸಲ ಆದ್ರೂ ಓಕೆ. ಅಲ್ಲ ರೀ, ಒಂದ್ಸಲ ಆದ್ರೆ ಓಕೆ. ಮದುವೆ ಆದ್ಮೇಲೆ ದಿನ ಮನೆಗೆ ಬಂದು 150 ಮಾಮೂಲಿ ಇಸ್ಕೊಂಡು ಹೋದ್ರೆ ನಮ್ ಕಂಪ್ನಿ ಲಾಸ್ ಆಗಲ್ವಾ? ವ್ಯವಹಾರಿಕವಾಗಿ ಯೋಚನೆ ಮಾಡಿ. ಇಷ್ಟೊಂದು ವ್ಯವಹಾರಿಕವಾಗಿ ಮಾತಾಡೋನು. ಎಷ್ಟೋ ದುಡ್ಡು ಇಟ್ಟಿದ್ಯಾ? ದುಡ್ಡು ಇಟ್ಟಿದ್ದೀಯಾ ಅಂತ ಕೇಳ್ತಿರಲ್ಲ, ನನ್ನ ಹತ್ರ ಬ್ಯಾಂಕೇ ಇದೆ. ಬ್ಯಾಂಕ? ಯಾವ ಬ್ಯಾಂಕು? ಪವರ್ ಬ್ಯಾಂಕ್. ಕುರ್ಚಿ ಕುಮಾರನಿಗೆ ಒಳ್ಳೆ ಎಣ್ಣೆ ಉಡಿ ಮುಡಿ ಯಾಕೆ ಹಾಳು ಮಾಡ್ತಾ ಇದೆಯಾ? ಕೊಡೋ. ಏ ಕುರ್ಚಿ ಕುಮಾರ ಕಣು, ಕುರ್ಚಿ ಕುಮಾರ. ಯಾವನವನು? ನಮ್ಮ ಮನೆ ಓನರ್ ಕಣೋ, ಅವನು ಏರಿಯಾ ಕಾರ್ಪೊರೇಟ್ರು. ಬಡವರ ಫ್ರೈಡ್ ರೈಸ್ ಕುರ್ಚಿ ಕುಮಾರಣ್ಣಂಗೆ, ಬಡವರ ಗೋಬಿ ಮಂಚೂರಿ ಕುರ್ಚಿ ಕುಮಾರಣ್ಣಂಗೆ. ಯಾರ ಅವನು? ಅಣ್ಣ ಇವ್ ನನ್ನ ಫ್ರೆಂಡ್ ಅಣ್ಣ, 4 ದಿನ ಜೊತೆಗಿದ್ದು ಹೋಗಕ್ ಬಂದವನೆ. ನೀನ್ ನೆಟ್ಗಿದ್ದಂಗೆ ಅವನು ನೆಟ್ಗಿರ್ಬೇಕು. ಆಯ್ತಣ್ಣ. ಮನೇಲಿ ವಯಸ್ಸಿಗೆ ಬಂದಿರೋ ತಂಗಿ ಇದ್ದಾಳೆ. ವಯಸ್ಸಿಗೆ ಬಂದಿರೋದು ಹೇಳಲೇ ಇಲ್ಲ. ಅಣ್ಣನ ಹತ್ರ ಕಿಂಡಲ್ ಇಟ್ಕೊಂಡ್ರೆ ಮನೆ ಮುಂದೆ ಪೆಂಡಲ್ ಗ್ಯಾರಂಟಿ. ಬಿಯರ್ ಬಾಟ್ಲು ಕ್ಯಾಪ್ ಓಪನ್ ಮಾಡ್ದಂಗೆ, ಮೂಲಂಗಿ ಎಲೆ ತೆಗ್ದಂಗೆ ತಲೆ ತಲೆ ತೆಗ್ಬಿಡ್ತಾನ ಅಣ್ಣ. ಹೇಳದಣ್ಣ. ಕುರ್ಚಿ ಕುಮಾರಣ್ಣಗೆ, ಬಡವರ ಫ್ರೈಡ್ ರೈಸ್ ಕುರ್ಚಿ ಕುಮಾರಣ್ಣಗೆ. ಅಪ್ಪ ಎಣ್ಣೆ ತಗೊಬತ್ತೀನಿರು. ಹೆಣ್ಣು ಮನೆ ಹಾಳಾಗೋಗ್ಲಿ, ಎಣ್ಣೆ ಮನೆ ಹಾಳಾಗೋಗ್ಲಿ. ಆ ಹೆಣ್ಣು ಬಗ್ಗೆ ಹೇಳೋ. ಕಳ್ಳ ಲೇ, ಮನುಷ್ಯನ ಅಂಗಾಂಗಗಳಲ್ಲಿ ತುಟಿ ಮಾತ್ರ ಬೆವರಲ್ಲ, ಹೌದಾ ಅಲ್ವಾ? ಆದ್ರೆ ಅವಳು ನೋಡಿದ್ರೆ ನಾನ್ ಬೆವ್ರು ತಿನ್ಕೊಳ. ಅದು ಬೇವರೆಲ್ಲ ಜಗ್ಗಪ್ಪ, ಮತ್ತೆ ಜೊಲ್ಲು ಜಗ್ಗಪ್ಪ. ಮಗ, ಆ ಸುಂದ್ರಿನ ಒಂದೇ ಒಂದ್ಸಲ ನಾನು ನೋಡ್ಬೇಕಲ್ಲೋ. ಎಲ್ಲೋ ಏ ನೋಡ್ತಾವಳೆ ಹೋಗಿ ಮಾತಾಡ. ಇನ್ನೂ ಕರಿತಾಳು. ಹೋಗು ಹೋಗು ಹೋಗಿ ಬಂಬುಳ್ಳ ಮಾತಾಡ್ಸ್ಕೊಂಡ್ ಬಾ. ಹಾಯ್ ಹಾಯ್. ಅವಳು ನಿನ್ ಲವ್ ಮಾಡ್ತಾವಳಂತೆ. ನನ್ನನ್ನು ಅವಳು ಲವ್ ಮಾಡ್ತಾವಳ? ತಮಾಷೆ ಮಾಡ್ಬೇಡ. ಏ ನಿಜವಾಗ್ಲೂ ನೀನು ಟೆರೆಸ್ ಮೇಲೆ ನಿಂತ್ಕೊಂಡು ಸಿಗರೇಟ್ ಹೊಡಿತಾ ಇದ್ದ? ಹೌದು. ಆ ಸ್ಟೈಲ್ ಇವಳಿಗೆ ಇಷ್ಟ ಆಗಿರೋದ್ ಲೆಕ್ಕ. ಅಷ್ಟೇ ಇಲ್ಲ.
ನನಗೆ ಗೊತ್ತಿಲ್ದವ್ರ ಸ್ಟೈಲ್ ಯಾವ್ದಾದ ತೋರಿಸ್ತೀನಿ ಆದ್ರೆ ನೀನ್ ಅವಳ ಮುಂದೆ ಕಾಪಿ ಮಾಡಬಾರ್ದು. ನೀ ಮೌರಡೆಗೋ ಮಾಡಕ್ಕಿಲ್ಲ. ಹಿಂಗಿತ್ತು ಮಗ ಸಿಗರೇಟು. ಹೆಂಗಿದೆ ಮಗ ಸ್ಟೈಲು? ಮಕ ಯಾವ್ದು ಗೊತ್ತೇ ಆಗ್ಲಿಲ್ಲ. ಹೋಗ್ ಮಾತಾಡ್ಸ್ಲಾ? ಹಾಯ್. ಹಾಯ್, ನಿಮ್ಮ ಹೆಸರು? ಗೀತಾ. ನಿಮ್ಮ ಹೆಸರು? ಸಂಜು. ಸಂಜು, ಗೀತಾ, ವಾವ್, ಆ ದೇವರು ತುಂಬಾ ಗ್ರೇಟ್. ಓ ಶಿಟ್. ವಾಟ್ಸ್ ಹ್ಯಾಪನಿಂಗ್? ಈ ಮೊಬೈಲಲ್ಲಿ ಒಂದು ಪ್ರಾಬ್ಲಮ್ ಇದೆ ರೀ. ಏನು? ನಿಮ್ ನಂಬರೇ ಇಲ್ಲ. ಚಿಕ್ಕಲ್ಲ, ಸೇವ್ ಮಾಡ್ಕೊಳ್ಳಿ. ಇಲ್ಲ, ಸ್ಟೈಲ್ಗಿರ್ಲಿ ಅಂತ ನಾನೇ ಬೆಳೆಸಿದ್ದೀನಿ. ದಡ್ಡ, ಗಡ್ಡ ಶೇವ್ ಮಾಡ್ಕೊ ಅನ್ಲಿಲ್ಲ, ನಂಬರ್ ಸೇವ್ ಮಾಡ್ಕೊ. ನಂಬರಲ್ಲಿ ಒಂದು ಒಂದೊಂದು ಎರಡೆರಡು ಎರಡೆರಡು ಮೂರು ಮೂರು. ಐ ಲವ್ ಯು. ಐ ಲವ್ ಯು. ನೀವು ಹೇಳಿದ ಅಷ್ಟು ನಂಬರ್ ಇದೆ, ಐ ಲವ್ ಯುನೇ ಇಲ್ಲ ನೋಡಿ. ಐ ಲವ್ ಯು 1 4 3. ಇನ್ನೊಂದ್ಸಲ ಹೇಳಿ. ಸಂಜು ಮತ್ತು ಮಾತಲ್ಲೇ ಮತ್ತು ತರಿಸು ಮುತ್ತಿನಂತ ಮಾತುಗಳನ್ನ ಮತ್ತೆ ಮತ್ತೆ ಹೇಳಕ್ಕಾಗಲ್ಲ. ಹಸುವಿಗೆ ಹೋರಿ ಮುತ್ತಿಟ್ಟಾಯ್ತು ನಂದು ನಿಂದು ಯಾವಾಗ ಯಾವಾಗ? ಇವಾಗ. ಹೌದು, ನಾನ್ ನಿಮ್ಗೆ ಓಕೆನಾ? ಏ ಎಂತ ಮಾತಾಡ್ತೀರಿ? ಅಲ್ಲ ರೀ, ಜಗಿಯೋಕೆ ಎಲ್ಲಡಿಕೆ ಇಲ್ದಿರೋನ್ಗೆ ಸಿಗಿಯೋಕೆ ಬಾಡೂಟ ಸಿಕ್ಕರೆ ಬಿಡ್ತೀನ? ಸಿಗಿದು ಬಿಡ್ತೀನಿ. ನಮ್ಮ ಅಣ್ಣನ ಬಗ್ಗೆ ಗೊತ್ತು ತಾನೆ? ನಿಮ್ಮ ಅಣ್ಣನ್ ನಾನ್ ನೋಡ್ಕೊಂತೀನಿ. ನೋಡ್ರಿ, ನಿಮ್ಮ ಅಣ್ಣ ನಮ್ಮನ್ನ ನೋಡಿದ್ರು ನೋಡ್ದೇ ಇರಂಗೆ, ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದೇ ಇರಂಗೆ ಮುಚ್ಕೊಂಡು ಸೈಲೆಂಟ್ ಆಗಿ ಸೈಡಲ್ಲಿ ನಿಂತಿದ್ರೆ ವಾಸಿ. ದೋಸ್ತ್ರ ಏನಾರು ಮಾತಾಡಿದ್ನೋ ಆ ನನ್ನ ಮಗನ 2 ಕಾಲ್ನ ಹಿಡಿದು ಭತ್ತ ಬಡಿ ಮಾಡ್ಬಿಡ್ತೀನಿ. ಏನು ಮಗ ಕೊಡ ಮಗ, ಇವ್ರಣ್ಣ ಕಣ. ಮಗ ಬಾ. ಹುಡುಕಿ ಸುಸ್ತಾಗೋಯ್ತು ಕಣ. ಒಬ್ಬ ನನ್ನ ಮಗನು ಬಿಡಬೇಡ. ನಾನು ಈಗ್ಲೇ ಮನೆಗೆ ಹೋಗಿ ಮುಲಾಮಚ್ಕ ಬರ್ತೀನಿ. ಏನ್ರಿ? ಮದ್ವೆ ಮಾಡಿಸಿ ಮೇಡಮ್. ಸರಿ, ಮದ್ವೆ ಗಂಡ ಕರ್ಕೊಂಡ್ ಬನ್ನಿ. ನಾನೇ ಮೇಡಮ್ ಮದ್ವೆ ಗಂಡು. ನೀವು ಮದ್ವೆ ಗಂಡ? ಯಾಕಕ್ಕ? ಸರಿ ಸರಿ ಸರಿ, ಮದ್ವೆ ಗಂಡ ಇಲ್ಲಿ ಸೈನ್ ಮಾಡಿ. ಸಾಕ್ಷಿ ಇಲ್ಲಿ ಸೈನ್ ಮಾಡಿ. ಸರಿ ಸರಿ ಸರಿ. ಏ ಮಗ, ಲೇ ಸಾಕ್ಷಿ ಅಂತೆ. ಏನು ಸಾಕ್ಷಿ ಕರ್ಕೊಂಬತ್ತೀನಿ. ಸಾಕ್ಷಿ ಸೈನ್ ಮಾಡು ಮದ್ವೆಗೆ. ಓಕೆ, ಆ ಕಡೆ ಅಕಡೆಗೆ. ಯಾಕೆ? ಹೇಳ್ತೀನಿ. ಮಗ, ಒಂದ್ ಚೇಂಜಸ್. ಏನ್ ಮಗ? ಗಂಡು ಜಾಗಕ್ಕೆ ನಾನು ಸೈನ್ ಮಾಡಿದ್ದೀನಿ, ಸರಿ. ಸಾಕ್ಷಿ ಜಾಗಕ್ಕೆ ನೀ ಸೈನ್ ಮಾಡು. ಓಕೆ. ಯಾಕೋ ಹಿಂಗೆಲ್ಲ ಮಾಡ್ತೀಯಾ ಮಗ? ಆಕ್ಚುಲಿ ಮೊದ್ಲೇ ನಾವಿಬ್ರು ಲವ್ ಮಾಡ್ತಿದ್ದ ಕಣ. ಅವ್ರ ಅಣ್ಣನ ದೃಷ್ಟಿಲಿ ನೀನ್ ಲವರ್ ಆಗಿ ಅವನ್ ಫೋಕಸ್ ನಿನ್ ಮೇಲೆ ಬಿದ್ರೆ ನಾವಿಬ್ರು ನೆಮ್ಮದಿಯಾಗಿ ಸಂಸಾರ ಮಾಡ್ಬೋದು ಅಂತ ಈ ಪ್ಲಾನ್.